ಬಸವಾಜಿ ಬಸವಾಜಿ ಸೇಠ್ ಜಿ ಯಾರು ಬೇಕಾಗಿತ್ತು? ಅಯ್ಯೋ ನಮ್ದಕ್ಕೆ ಬಸವಾಜಿ ಬಸವಾಜಿ ಅಂತ ಕೂಗ್ತಾ ಇಲ್ಲ, ಕರೀರಿ. ಬಾವಾಜಿ? ಬಸವಾಜಿ ರೀ. ಅದೇ ಬಸವಾಜಿನೇ ನಮ್ಮ ಬಾವಾಜಿ. ಹಂಗ ಕರೀರಿ. ಸೇಠ್ ಜಿ ಅಲ್ಲ ಬಸವಾಜಿ, ಸೇಠ್ ಜಿ ಬಂದಿದ್ರು. ರಾವ್ಜಿ ಓಹೋ ಸೇಠ್ ಜಿ ಏನಿಲ್ಲಿ? ನಾನ್ ಬಂದಿದ್ದು ಈ ನೆಕ್ಲೆಸ್ ಇವನೇ ಕೊಟ್ಟಿದ್ದು, ನೀನೇ ಕೊಟ್ಟಿದ್ದೆ. ನೀನ್ ಯಾಕೋ ಇಲ್ಲಿ ಬಂದೆ? ಬೀಳ್ದನತನ ಯಾವ ಬಿಲ್ಲು? ಬಿಲ್ ಅದು 30,000 ಕೊಟ್ಟಿದ್ನಲ್ಲ, 30,000. ಅದು ಡೂಪ್ಲಿಕೇಟ್ ಇನ್ನೊಂದು ಬಿಲ್ ಕೊಟ್ಟಿದ್ದ, ಅದನ್ನ ತಗೋ ಬಂದಿದ್ದಾನೆ ಇವನು. ಓ ಸೇಠ್ ಜಿ ಈ ನೆಕ್ಲೆಸ್ ನಿಮ್ಮ ಅಂಗಡಿದ? ಅಯ್ಯೋ ಮತ್ತೆ ನಮ್ಮ ಅಂಗಡಿದೆ. ಐಸಾ ಸೋನಾ ಕಹಾ ಮಿಲ ಈಗ. ಬಸವರಾಜು ಅಥವಾ ಬಸವ ನಮ್ಮ ಮನೆಗೆ ಬಂದಿದ್ದ, ಅವನಿಗೆ ನೆಕ್ಲೆಸ್ ತೋರಿಸಿದೆ, ತುಂಬಾ ಇಷ್ಟಪಟ್ಟು ಅವನು ಎರಡು ಅಂದ್ರೆ 2 ಗಂಟೆಗೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದೆ. घंटा बीच में कहाँ से? घंटा उधर से मंदिर से है। मेरे घर के बाजू मंदिर नहीं है ना? जो मंदिर नहीं है, एक छोटा वाला गर्भगुड़ी है, तुम ಅದನ್ನು ಸರಿ ನೋಡ್ತಾ ಇಲ್ಲ ನೀವು. उधर एक बड़ा घंटा है, उधर से डन डन बारिशता है. ಸೇಠ್ ಜಿ ಅವರೇ ಈ ನೆಕ್ಲೆಸ್ ಗೆ ಎಷ್ಟು ದುಡ್ಡಾಯ್ತು? ಅದು ಏನಂದ್ರೆ ಯಾಕಪ್ಪ? ನಾನಷ್ಟು ಪ್ರೀತಿಯಿಂದ ಕೊಡ್ಸಿರೋದು ಕಣೆ, ಅದಕ್ಕೆ ತುಂಬಾ ವ್ಯಾಲ್ಯೂ ಇದೆ ಕಣೆ. ನನ್ನ ಮುಂದೆನೆ ನೀನು ಎಷ್ಟು ಅಂತ ಕೇಳಿದ್ರೆ ಇಟ್ಸೋಕೆ ಪರವಾಗಿಲ್ಲ. ರೋನನೇ ನೆಕ್ಲೆಸ್ ಈ ನನ್ನ ಮಗ ಇವನು ಸಖತ್ತಾಗಿ ಹಾಡ್ತಾನೆ ಕಣೆ. ಓ ಏನ್ ಸಿಂಗರ್ ಈ ನನ್ನ ಮಗ. ಕಾಲೇಜಲ್ಲಿ ಇವನು ಶುರು ಹಚ್ಕೊಂಡ್ರೆ ಹಾಡೋಕೆ ಎಲ್ಲರೂ ಓಡೋಗ್ತಿದ್ರು. ಆಡಿಟೋರಿಯಂ ಹೇಳೋ. लेकिन ये नेकलेस ये सॉन्ग है ना, ये क्या है, गिली गिली अक्का गिली 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 गिली. तेरे को अभी तक याद है क्या यार? क्या दोस्त है तू. ನನ್ನ ಮಗನೇ ಬಾರೋ ಇಲ್ಲಿ. ನಮ್ಮ ಮಗ हुआ क्या यार? नहीं हुआ. बैठ. ನಿಮ್ ಹಾಡು ತುಂಬಾ ಚೆನ್ನಾಗಿತ್ತು. ऐसा क्या? थैंक यू. लेकिन ये नेकलेस ಅದಲ್ಲ ಇನ್ನೊಂದು ಸಿಕ್ಕಾಪಟ್ಟೆ ಸೂಪರ್ ಹಿಟ್ ಸಾಂಗ್ ಇತ್ತಲ್ಲ, ಅದು ಯಾವುದು? बाद में गाता हूँ यार. लेकिन ये नेकलेस है ना, नेकलेस नहीं, लेकिन कुछ नहीं. ये सॉन्ग मैं बताता हूँ आपको. ये रूप ये रूप ಅನ್ನೋ ಹುಡುಗಿ ನಿಂಗೆ ಸಿಕ್ಕಾಪಟ್ಟೆ ಲವ್ ಮಾಡಿ ಆಮೇಲೆ ಚಪ್ಪಲಿ. अभी क्या यार, ರೂಪ ನಂದು ಇತ್ತು ಜಮಾನದಲ್ಲಿ, ಅದು ಚಪ್ಪಲಿ ಬಿದ್ದು ಹೋಗಿತ್ತು. ಅದೇ ಗಾತಾವ್. रूप तेरा मस्ताना, रूप तेरा मस्ताना, प्यार मेरा दीवाना, भूल कोई हमसे ना हो जाए. मस्ताना, प्यार मेरा दीवाना, भूल कोई हमसे ना हो जाए. नेकलेस ಅದು ಇನ್ನೊಂದಿತ್ತಲ್ಲ ಸಾಂಗ್ ಸಿಕ್ಕಾಪಟ್ಟೆ ಸ್ಪೀಡು. अरे क्या यार, तुम गा के मेरा घर गया. तू एक काम कर गौरी, तू अंदर जाके एक लोಟ तू ನಾನೇ ನಿನ್ನಗೆ ಆ ಭಾಷೆ, ನೀನು ಒಳಗೋಗಿ ಒಂದು ಲೋಟ ಟೀ ತಗೊಂಡು ಬಾಮ. ಇವನು ಅದರಲ್ಲೇ ಹೋಗ್ಬೇಕು, ನಿನ್ನ ಗಂಟಲು ಅದರಲ್ಲೇ ಹೋಗ್ಬೇಕು. ऐसा बोलना यार, ओनली लेस नो प्लस. ಜಾವ್ ಮತ್ತೆ ಬೈಟ್. ಕಳ್ಳ ಕೃಷ್ಣ ಎಲ್ಲ ಗೊತ್ತಾಯ್ತು ನನಗೆಲ್ಲ ಗೊತ್ತಾಯ್ತು, ನಿನ್ನ ಆಟ ಎಲ್ಲ ನನಗೆ ಗೊತ್ತಾಯ್ತು. ಏನೋ ಕಾಸ್ಟ್ಲಿ ಗಿಫ್ಟ್ ತಗೊಂಡು ನಿನ್ನ ಗರ್ಲ್ ಫ್ರೆಂಡ್ को दिया, सिर्फ 5,000 का लेके वाइफ को दिया. चालाक ತಗೊಳ್ಳಿ ಸೇಠ್ ಜಿ. ನೆಕ್ಲೆಸ್ ಬಗ್ಗೆ ಏನೋ ಹೇಳ್ಬೇಕು ಅಂತಿದ್ರಿ. ಬಾಬಿಯೋ ಕ್ಯಾ ಏನೋ ನಂದು ಹಾಡಿ ಗಂಟ್ಲಿಗೆ ಪ್ಯಾಚ್ ಆಗಿ ಬಿಡ್ತು. ಅದಕ್ಕೆ ನಾನು ಇನ್ನೊಂದು ದಿವಸ ಬಂದು ಹೇಳ್ತೀನಿ. ಆಮೇಲೆ ಅದು ಕ್ಯಾಕ್ತೋ ಬಿ ಬೋಲ್ತಾನ, ಅದು ಗಂಡ ಹೆಂಡತಿ ಮಧ್ಯೆ ಯಾರೋ 3ನೇ ಆದ್ಮಿ ಬಂತು ಅಂತಂದ್ರೆ ತುಂಬಾ ಸುಸ್ತಾಗಿ ಆಗ್ತಾರೆ. ನನಗೆ ಇವತ್ತು ಗೊತ್ತಾಯ್ತು. ರಾಮ್ ಬಸವ ಕಳ್ಳ ಕೃಷ್ಣ. ಅದನ್ನು ಕೊಡದು ಮರ್ಯಾದೆಯಿಂದ ಇಲ್ಲಿಂದ ತೊಲಗು. ಆಂಜನೇಯ ಮುಖ್ಯ ಪ್ರಾಣ ಪವನ ಸುತ
ಬಾಳೆಗೊನೆ ಎಲ್ಲಿದ್ದಪ್ಪ ತಂದೆ? ನನ್ನ ಕಷ್ಟ ನೋಡಿ ನೋಡ್ದಂಗೆ ಎಲ್ಲೋ ಕೂತಿದ್ದೆಲ್ಲೋ, ಬಾರಪ್ಪ ಕಾಪಾಡಪ್ಪ. ಜೈ ಶ್ರೀರಾಮ್. ಬಾಬಾ, ಮಿಸ್ಟರ್ ಬಸವ, ವಾಟ್ ಇಸ್ ಯೋರ್ ಪ್ರಾಬ್ಲಮ್? ಪ್ರಾಬ್ಲಮ್ ಇಸ್ ವೆರಿ ಬಿಗ್. ಟೆಲ್ ಮಿ ಪ್ಲೀಸ್. ಅದು ಏನಾಗಿದೆ ಅಂದ್ರೆ 5,000 ನೆಕ್ಲೇಸು ಮನೆಯಲ್ಲಿದೆ, 30,000 ಆಫೀಸಲ್ಲಿದೆ ಕಣು. ಹೆಂಗಾರು ಎಕ್ಸ್ಚೇಂಜ್ ಮಾಡಬೇಕು, ಏನು ಮಾಡೋಣ? ಇಬ್ಬರು ಹೆಣ್ಣು ಮಕ್ಕಳ ಸಹವಾಸ, ಬಸವನಿಗೆ ನಿಮಲಿಂದ ಉಪವಾಸ. ಸಾಕ್ಷಾತ್ ಶ್ರೀ ವೆಂಕಟರಮಣನೇ ಇಬ್ರು ಹೆಂಡತಿನ ಕಟ್ಕೊಂಡು ಕಷ್ಟ ಅನುಭವಿಸ್ತಾ ಇರುವಾಗ ನಿನಗೆ ಕಷ್ಟ ಆಗ್ದಿರ ಇರುತ್ತಾ? ಹೋಗಪ್ಪ, ನಾನು ಈ ತರ ಕೆಲಸಗಳನ್ನೆಲ್ಲ ಮಾಡೋದಿಲ್ಲ. ನಿನ್ ಕೈಲಿ ಆಗುತ್ತಪ್ಪ, ನಿಂಗೆ ತುಂಬಾ ಈಸಿ. ಇಲ್ಲಿದ್ದಲ್ಲಿಗೆ ಅಲ್ಲಿದ್ದಿಲ್ಲಿಗೆ ಫಿನಿಶ್. ಕೆಲಸ ಮಾಡ್ತೀನಿ, ಇಲ್ಲಿ ಹೆಣ್ಮಗು ಅಲ್ಲಿಗೆ, ಅಲ್ಲಿ ಹೆಣ್ಮಗು ಇಲ್ಲಿಗೆ ಬರೋ ಹಾಗೆ ಮಾಡ್ಲಾ? ಹೇಗೆ ಇದು ಸಾಧ್ಯವಿಲ್ವೋ, ನೆಕ್ಲೆಸ್ ಬದಲಾವಣೆನೂ ಸಾಧ್ಯ ಇಲ್ಲ. ಅಯ್ಯೋ, ಸ್ವಲ್ಪ ಮನಸ್ಸು ಮಾಡಪ್ಪ. ಇದು ನಿಂಗೆ ಜಸ್ಟ್ ಇಷ್ಟು ಮಾಡಿದಷ್ಟು ಈಸಿ. ನನಗೆ ಇಷ್ಟು ಮಾಡಕ್ಕೂ ಬರಲ್ಲ, ಇಷ್ಟು ಮಾಡೋದಕ್ಕೂ ಬರಲ್ಲ. ಹೇಳಿ ಕೇಳಿ ನಾನು ಬ್ರಹ್ಮಚಾರಿ, ನಾನು ಹೆಣ್ಣು ಮಕ್ಕಳ ನೆಕ್ಲೆಸ್ಗೆ ಕೈ ಹಾಕೋದ? ಛೇ 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 ಛೇ, ಆಗೋದಿಲ್ಲ ಆಗೋದಿಲ್ಲ. ಈ ತರ ಕೆಟ್ಟ ಕಚಡ ಕೆಲಸಗಳೆಲ್ಲ ಮನುಷ್ಯರಿಗೆ ಸರಿ, ನೀವೇ ಮಾಡ್ಕೊಳ್ಳಿ. ನಾನು ಈ ಕೆಲಸ ಮಾಡಲ್ಲ. ಮಾರುತಿ, ನಿನ್ ಕೈಲಿ ಆಗುತ್ತೆ ಕಣೋ. ಇದು ಚಿಕ್ಕ ಹೊಡೆದಷ್ಟು ಸುಲಭ ಕಣೋ ನಿಂಗೆ. ಇಲ್ಲಿದ್ದಲ್ಲಿಗೆ ಅಲ್ಲಿದ್ದಿಲ್ಲಿಗೆ ಮುಗೀತು. ನಾನು ಆಗ್ಲೇ ಹೇಳತ್ತಲ್ಲ, ನಾನು ಬ್ರಹ್ಮಚಾರಿ, ನಾನು ಈ ಕೆಲಸ ಮಾಡೋದಿಲ್ಲ. ಬಸವ, ಯಾಕೋ ನಾನು ಈ ತರ ಬಲವಂತ ಮಾಡ್ತಿದ್ಯಾ? ಆಯ್ತು ಆಯ್ತು, ಹೋಗು, ಎಸ್ಕೇಪ್ ಆಗಿಲ್ಲಿಂದ ಹೋಗು. ಒಂದು ಸಲ ಏನಾರು ಈ ತರ ಚಿಲ್ಲರೆ ಕೆಲ್ಸಕ್ಕೆ ನನ್ನ ಕರೆದ್ರೆ ಜೈ ಶ್ರೀರಾಮ್. ಹೋಗು ಹೋಗು. ಒಂದು ಸಹಾಯ ಇಲ್ಲ, ಒಂದು ಹೆಲ್ಪ್ ಇಲ್ಲ, ಒಂದು ಇಲ್ಲಿದ್ದಲ್ಲಿಗೆ ಅಲ್ಲಿದ್ದಿಲ್ಲಿಗೆ ಮಾಡೋಕ್ಕಾಗಲ್ವಾ? ಹೋಗು. ಬರೀ ದಂಡ ನೀನು. ನಾನೊಂದು ಕೋದಂಡನಿಗೆ ಕಂಪ್ಲೇಂಟ್ ಮಾಡ್ತೀನಿ. ಏನಪ್ಪ ಇದು? ಯಾರು ಇಲ್ವಲ್ಲ? ಏನದು? ಅದು ಇಲ್ಲಿಗೆ ಇದಲ್ಲಿಗೆ ಅಂತ ಒಬ್ಬೊಬ್ರೆ ಮಾತಾಡ್ಕೊತಾ ಇದ್ದೀರಾ? ಅದು ಇದು ಇದು ಚಟ್ನಿಗೆ ಇಡ್ಲಿ ಹಾಕಿ, ಇಡ್ಲಿಗೆ ಚಟ್ನಿ ಹಾಕಿ, ಅದಕ್ಕೆ ಇದಾಕಿ, ಇದಕ್ಕೆ ಅದು ಹಾಕಿ. ಎಲ್ರು ಇಡ್ಲಿಗೆ ಚಟ್ನಿನ ಹಂಗೆ ತಾನೇ ಹಾಕೋದು? ಇಲ್ಲ ಕಣೆ, ಕೆಲವೊಂದು ಜನ ಈ ಚಟ್ನಿನ ಸಾಂಬಾರ್ ತರ ಸುರ್ಕೊಂತಾರೆ, ಅದು ಒಂಥರ ಟೇಸ್ಟ್. ಒಟ್ನಲ್ಲಿ ಯಾವ್ದನ್ನ ಎಲ್ಲಿಗೆ ಆಗೋದಂತ ಗೊತ್ತಿಲ್ಲದೆ ಕನ್ಫ್ಯೂಷನ್ ಕಣೆ. ಇಡ್ಲಿ ಮೇಲೆ ಚಟ್ನಿನೋ ಸಾಂಬಾರು ಯಾವ್ದೋ ಒಂದು ಸುರ್ದಾಯ್ತು ಬಿಡ್ರಿ. ಆದ್ರೆ ನೀವು ಕೊಡ್ಸಿದಿರಲ್ಲ ಈ ನೆಕ್ಲೆಸ್, ಇದನ್ನ ನೆಕ್ಗೆ ಹಾಕೋಬೇಕು. ಇದೆಷ್ಟು ಚೆನ್ನಾಗಿದೆ ಅಲ್ವಾ? ಸತ್ಯ ಗೊತ್ತಾದ್ರೆ ನೆಕ್ಲೆಸ್ ಅಲ್ಲಿ ನೇಣಾಕ್ಬಿಡ್ತಾಳೆ. ಗೌರಿ, ಯಾರದು ಡೋರ್ ಬಡಿತಾ ಇರೋದು? ಯಾರ್ರಿ? ವಿಷ್ಕಂಟು, ನೀವೇನ್ರಿ ಇಲ್ಲಿ? ಬೆಳಿಗ್ಗೆ ಬೆಳಿಗ್ಗೆ ಮನೇಲಿ ಇದೆಯಾ? ಇವತ್ತಿನ್ನೂ ಹೋಗಿಲ್ವಾ? ನಮ್ಗೇನ್ರಿ ಬೇರೆ ಬಿಸ್ನೆಸ್ ಕೆಲಸ ಏನಿದ್ಯಾ? ಮನೆ ಬಿಟ್ರೆ ಆಫೀಸ್, ಆಫೀಸ್ ಬಿಟ್ರೆ ಮನೆ. ಬನ್ನಿ. ವಿಷ್ಕಟ್ಟವ್ರೆ, ಬನ್ನಿ ಬನ್ನಿ. ಅವ್ರು ಎಲ್ಲ ಹೋಗ್ತಾರೆ? ಮನೆ ಬಿಟ್ರೆ ಆಫೀಸು, ಆಫೀಸ್ ಬಿಟ್ಟಿದ ತಕ್ಷಣ ನನ್ನ ನೋಡಕ್ಕೆ ಅಂತ ಸೀದಾ ಮನೆಗೆ ಬಂದ್ಬಿಡ್ತಾರೆ. ಏನಿದು ನಿಮ್ ಕುತ್ತಿಗೆಯಲ್ಲಿ ನೆಕ್ಲೆಸ್? ಈ ನೆಕ್ಲೆಸ್ ನಮ್ಮ ಯಜಮಾನ್ರು ನನಗೆ ಅಂತ ಪ್ರೀತಿಯಿಂದ ಕೊಡ್ಸಿದ್ದು. ಕಾಫಿ ಕಾಫಿ. 1 ನಿಮಿಷ ಇರಿ, ಕಾಫಿ ತಗೊಂಡ್ಬಂದ್ಬಿಡ್ತೀನಿ. ಏನ್ರಿ ಬಸ್ಸು ಅವ್ರೆ, ನಿಮ್ ಹೆಂಡತಿಗೂ ನೆಕ್ಲೆಸ್ ಕೊಡಿಸ್ಬಿಟ್ಟಿದೀರಾ? ಆದ್ರೂ ವಿಶಾಲಾಕ್ಷಿ ಅವ್ರಿಗೆ ಕೊಡ್ಸಿರೋ ಅಷ್ಟು ಚೆನ್ನಾಗಿಲ್ಲ ಬಿಡ್ರಿ ಈ ನೆಕ್ಲೆಸ್. ನಿಮ್ ಹೆಂಡತಿಗೆ ಅಲ್ಲು ಟಪಾಸ್ ನೆಕ್ಲೆಸ್, ವಿಶಾಲಾಕ್ಷಿಗೆ ಕಾಸ್ಟ್ಲಿ ನೆಕ್ಲೆಸ್. ಅಯ್ಯೋ ಕರ್ಮರು, ವಿಷಕಂಠರವ್ರೆ, ಸ್ವಲ್ಪ ಮೆತ್ತಗೆ ಮಾತಾಡ್ರಿ. ಆಕ್ಚುಲಿ ಅದು ಬೈ ಮಿಸ್ಟೇಕ್ ಆಗಂಗ ಆಗಿರೋದು. ಆಕ್ಚುಲಿ ಇವಳಿಗೆ ತಂದಿರೋದು ಅವಳಿಗೆ ಕೊಟ್ಟೆ, ಅವಳಿಗೆ ತಂದಿರೋದು ಇವಳಿಗೆ ಕೊಟ್ಟೆ, ಅಷ್ಟೇ. ವಿಷಯ ನಿಮ್ ಹೆಂಡತಿಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ನೆಕ್ಲೆಸ್ ತುಂಬಾ ಚೆನ್ನಾಗಿದೆ. ಯಾವುದು? ಅವಾಗ್ಲೇ ಹೇಳಿದ್ನಲ್ಲ, ನಮ್ಮ ಯಜಮಾನ್ರು ನನಗೆ ಅಂತ ಪ್ರೀತಿಯಿಂದ ತಂದ್ಕೊಟ್ಟಿದ್ದು ಗಿಫ್ಟ್ ಅಂತ. ಬಸ್ವಂಗೆ ಒಳ್ಳೆ ಟೇಸ್ಟ್ ಇದೆ. ನೆಕ್ಲೆಸ್ ಬೆಲೆ ಎಷ್ಟಾಯ್ತು? 30,000 ಆಯ್ತು. 30,000? 30,000 ನೆಕ್ಲೆಸ್ಗೆ? ಆದ್ರೂ ನಮ್ಮ ಆಫೀಸಲ್ಲಿ ಆಫೀಸಲ್ಲಿ ಇವತ್ತು ಮೀಟಿಂಗ್ ಇದೆ. ಓ, ನೆನಪು ಮಾಡಿದ ಒಳ್ಳೆ. ಓ, ನೀವು ಟೀ ಕುಡಿಯಲ್ಲ? ಇಲ್ಲ ಇಲ್ಲ, ಅವ್ರು ಕುಡಿಯಲ್ಲ, ಟೀ ಆಗಲ್ಲ ಅವ್ರಿಗೆ. ಅಂದ್ರೆ ಇವತ್ತು ಆಫೀಸಲ್ಲಿ ನೀಗಂಡ ಮಹಾರಾಜರು ಬರ್ತಾ ಇದ್ದಾರೆ. ಯಾರ್ ಗಂಡ? ನೀಗಂಡ ಅಂದ್ರೆ ಉಗಂಡದ ಪಕ್ಕ ಒಂದು ರಾಜ್ಯ ಕಣೆ. ಅವ್ರು ಬರ್ತಾ ಇದ್ದಾರೆ, ಅವರಿಗೆ ಡಿಸೈನ್ಸ್ ಇರೋ ಲುಂಗಿ ಬೇಕಿತ್ತು, ಸೊ ಡಿಸ್ಪ್ಯಾಚ್ ಮಾಡಬೇಕು, ಅದನ್ನ ಹೇಳ್ತಾ ಇದ್ದಾರೆ. ಅಲ್ಲ ಬಸ್ವ, ನಾನು ಹೇಳ್ತಾ ಇರೋದು ಏನಂದ್ರೆ, ನನಗೆ ಅರ್ಥ ಆಗ್ತದೆ ನೀವು ಹೇಳೋದು. ನೀವು ಮುಂದಕ್ಕೆ ಹೋಗಿ, ನಾನು ಬರ್ತೀನಿ. ಹೋಗ್ರಿ ಮುಂದಕ್ಕೆ. ಓಕೆ, ಬಾಯ್ ಬಾಯ್ ಬಾಯ್. ಹೌದು, ವಿಷ್ಕಂಠ ಅವರು ಚಿನ್ನದ ನೆಕ್ಲೆಸ್ ಬಗ್ಗೆ ಯಾಕೆ ತುಂಬಾ ವಿಚಾರಿಸ್ತಿದ್ರು? ಅಂದ್ರೆ ಅವ್ರಿಗೊಂದು ಚಿನ್ನದ ಉಡ್ದಾರ ಬೇಕಿತ್ತಂತೆ, ಅದನ್ನ ಪರ್ಚೇಸ್ ಮಾಡೋಕ್ಕಿದೆ, ಅದಕ್ಕೆ. ಹೋಗಿಪ್ಪ. ಉಡ್ದಾರ ತಗೊಳಕ.
ಏನು ಇವತ್ತು ಲೇಟಾ? ಹೋಗಿ ಉಗಿಸ್ಕೊಳ್ಳಿ. ಉಗಿದೇ ಇದ್ರೆ ಅವ್ರಿಗೆ ಸಮಾಧಾನನೇ ಆಗಲ್ಲ. ಹೋಗಿ. ಸರ್ ಗುಡ್ ಮಾರ್ನಿಂಗ್ ಸರ್. ರೇ ಬಸವ ಎಲ್ರಿ ಹೋಗಿದ್ರಿ? ದೊಡ್ಡ ಆರ್ಡರ್ ಇದೆ ಅಂತ ಗೊತ್ತಿಲ್ವೇನ್ರಿ? ಎಷ್ಟು ಕೆಲಸ ಇದೆ ಗೊತ್ತೇನ್ರಿ? ಯಾಕೆ ಸರ್ ಏನಾಯ್ತು ಸರ್? ರೇ ಸುಮ್ಮನೆ ಹೋಗ್ರಿ. ಏನ್ ಸರ್ ನೀವು ಹಿಂಗೆಲ್ಲ ಮಾತಾಡ್ತೀರಾ? ನಾನೇನ್ ಸರ್ ನಮ್ಮನೆ ಕೆಲ್ಸಕ್ಕೆ ಹೋಗಿದ್ನ ಸರ್ ಅಥವಾ ನಿಮ್ಮ ಅಜ್ಜನ ಮನೆ ಕೆಲ್ಸಕ್ಕೆ ಹೋಗಿದ್ನ ಸರ್? ಇಲ್ಲಪ್ಪ, ನಮ್ಮ ಮಾವನ ಮನೆ ಕೆಲ್ಸಕ್ಕೆ ಹೋಗಿದ್ದ. ಈ ಎಸಿ ಇಲ್ದಿರೋ ಎಸ್ ಎಲ್ ಕಂಪನಿಗೋಸ್ಕರ ನನ್ನ ಜೀವನವನ್ನು ತೇಯ್ತಾ ಇದ್ದೀನಿ ಸರ್ ಇಲ್ಲಿ. ಏನ್ ಇದು ಬಂದು ಹೇಳಪ್ಪ. ಸರ್ ಆ ಪುಟ್ಟಗಾಟು ಜನರು ಅದೆಂಗ ಅವರು ಡ್ರೆಸ್ ಹಾಕೊಂತಾರೋ ಅದೇನು ಕರ್ಮಾನೋ ಅದನ್ನೆಲ್ಲ ಅಂತರ್ಜಾಲದಲ್ಲಿ ಜಾಲಾಡಿ ಆ ತರ ಡ್ರೆಸ್ ತರೋಕೆ ಅಂತ ಮಾರ್ಕೆಟ್ಗೆ ಹೋಗಿದ್ದೆ ಸರ್. ನೋಡಿ ಸರ್, ಇದು ನೋಡಿ ಸರ್, ಇದು ನೋಡಿ ಸರ್, ಅದು ನೋಡಿ ಸರ್, ನೋಡಿ ಇದು ನೋಡಿ ಸರ್. ಯಾವುದು ಬೇಡ. ಈ ತರ ಡ್ರೆಸ್ಗೆ ಮ್ಯಾಚ್ ಆಗೋಂಗೆ ಲುಂಗಿ ಹೊಲಿಸಿದ್ರೆ ಅದನ್ನ ಸೇಲ್ ಮಾಡಿದ್ರೆ ಮಾತ್ರ ತಾನೇ ನಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಸರ್. ಅರ್ಥ ಮಾಡ್ಕೊಳ್ಳಿ ಸರ್. ಹಿಂಗೆಲ್ಲ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತೀರಲ್ಲ ಸರ್. ಬೇಡ ಸರ್, ಎಲ್ಲಿ ಪೇಪರ್ ಕೊಡಿ ಸರ್, ಪೆನ್ ಕೊಡಿ, ನಾನು ರಿಸೈನ್ ಮಾಡ್ತೀನಿ. ಬೇಡ, ಅಯ್ಯೋ, ಕೊಡಿ, ಬಸವ ಬಸವ ಇದು ತರಕ್ ಹೋಗಿದ್ದೆ ಅಂತ ಗೊತ್ತಿದ್ರೆ ನಾನು ಬೈತಾನೆ ಇರ್ಲಿಲ್ವಲ್ಲಪ್ಪ ನಿನ್ನ. ಇಟ್ಸ್ ಓಕೆ, ಪರವಾಗಿಲ್ಲ ಬಿಡಿ ಸರ್. ಆದ್ರೂ ಇವನು ಈ ತರ ಬಟ್ಟೆ ತರೋದಕ್ಕೂ ಲೇಖ ಕೊಡೋದಕ್ಕೂ ಏನ್ ಸರ್ ಸಂಬಂಧ? ಈಸ್ ರೈಟ್ ಐ ಸೇ. ಅವ್ರು ಕಷ್ಟಪಟ್ಟು ಆಫೀಸ್ ಕೆಲಸ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಇದು ನೋಡಿ ನೀವು ಕಲಿಬೇಕು. ಗೆಟ್ ಔಟ್, ಗೆಟ್ ಔಟ್. ಹಲೋ, ಜೀವ ತೇಯ್ತಾ ಇದ್ದೀನಿ. ಇವತ್ತೈತಾ ಇದ್ದಾನಂತೆ. ಎಷ್ಟು ಈ ಬಸವನ್ನ ಈ ಆಫೀಸಿಂದ ಓಡಿಸ್ಬೇಕು, ಇಲ್ಲ ಅಂದ್ರೆ ನನ್ನ ಲುಂಗಿಗೆ ಕೈ ಹಾಕ್ಬಿಡ್ತಾನೆ. ಓ ದೇವ್ರ, ಏನಪ್ಪ ಮಾಡ್ಲಿ, ತಲೆ ಕೆಟ್ಟೋಗ್ತಿದೆ. ಈ ನೆಕ್ಲೆಸು ಬಸ್ಸು ಯಾಕೆ ಅಷ್ಟೊಂದು ಒದ್ದಾಡ್ತಿದ್ದೀರಾ? ಅದು ವಿಶಾಲಾಕ್ಷಿ ಅವರೇ, ನೀವು ಈ ನೆಕ್ಲೆಸ್ ನನ್ಗೆ ಕೊಟ್ಟರೆ ನಾನು ಮನೆಗೆ ತಗೊಂಡೋಗಿ ತೋರಿಸಿ ನಿಮಗೆ ಬೇರೆ ತಂದು ಕೊಡ್ತಾ ಇದ್ದೆ. ಅಂದರೆ ಇದೇ ಥರ ನೆಕ್ಲೆಸ್ ಇನ್ನೊಂದಿದೆ, ಸ್ವಲ್ಪ ಡಿಸೈನ್ ಬೇರೆ ಜಾಸ್ತಿ. ಕೊಡ್ತೀರಾ? ಚೇಂಜ್ ಮಾಡೋದು? ಬೇಡ ಬೇಡ, ಈ ನೆಕ್ಲೆಸ್ ನನಗೆ ಇರಲಿ. ಮತ್ತೆ ಯಾಕೆ ಚೇಂಜ್ ಮಾಡೋದು? ಅದು ಚೇಂಜ್ ಆಗಿರೋದಕ್ಕೆ ಚೇಂಜ್ ಅಂತ ಇರೋದು. ಅಲ್ಲೊಂದು ಇಲ್ಲೊಂದು. ರೀ ಕಂಟು, ನಿಮ್ಗೆ ಯಾಕೆ ರೀತಲ್ಲ? ಇದು ನನ್ನ ಪರ್ಸನಲ್ ಮ್ಯಾಟ್ರು, ದಯವಿಟ್ಟು ತಲೆ ಹಾಕ್ಬಿಟ್ಟು ನೀವು. ಆಯ್ತು, ಅಲ್ಲೊಂದು ಇಲ್ಲೊಂದು. ಬಸವ ಸರಿಯಾಗಿ ಮಾಡ್ತೀನಿ, ಟೈಮ್ ನೋಡ್ಕೊಂಡು ಇಡ್ತೀನಿ ಫಿಟ್ಟಿಂಗ್. ಕಾರ್ ಸೌಂಡ್ ಆಯ್ತು, ನೀ ಗಂಡ ಮಹಾರಾಜರು ಬಂದೇ ಬಿಟ್ರು ಅಂತ ಕಾಣುತ್ತೆ. ಅಯ್ಯೋ ಮತ್ತೆ ಹೋಗ್ತಾನಲ್ಲಪ್ಪ. ಅವ್ರು ಸ್ವಾಗತ ಮಾಡಕ್ ಹೂವನೇ ಇಲ್ವಲ್ಲ. ಹೂವು ಏನಾದ್ರು ಸಿಗುತ್ತಲ್ಮ? ಇವಳು ಏನ್ ಕೇಳ್ತೀರಾ ಸರ್? ಇವಳ ಬ್ಯಾಗ್ ಅಲ್ಲಿ ಇಡೀ ಮಾರ್ಕೆಟೇ ಇದೆ. ನಾನು ಅರೇಂಜ್ ಮಾಡ್ತೀನಿ ಸರ್, ಯು ಫಾಲೋ ಮೀ. ಆಗಲೇ ಬಾಕತಿಗಳತಿ ಚೂತುಯ್ ಕೂಸುತ್ತಿ. ಮಕ ಮುಚ್ಚ ಉಗುಳ್ತಾವನ ಒಂದು ಗೊತ್ತಾಗ್ತಲ್ವಲ್ಲಪ್ಪ. ಮಹಾರಾಜರಿಗೆ ಖುಷಿಯಾಗಿದೆಯಂತೆ, ಮನ್ಸಲ್ಲಿ ಆನಂದ ಆಗಿದೆಯಂತೆ. ಮನ್ಸಲ್ಲದೆ ಆನಂದ ಕನ್ಸಲ್ಲಾಗ್ತಿದ್ಯಾ ಅಂತ ಕೇಳಕ್. ವೆಲ್ಕಮ್ 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 ಟು ಎಸಿ ಲುಂಗಿ. ಮಗೋ ಕ್ಲಾಸ್ ಪಗಲೇ ಕಾಫಿ ಕುಪ್ಪು. ಐ ಆಮ್ ಸದಾಶಿವ್ ತಾಪತ್ರಯ ತಗೋಬೇಡಿ, ತ್ರಯಂಬಕೇಶ್ವರ ನಾಗಲಕ್ಷ್ಮಿ. ಚಕಣ ಮಕ್ಕಳ ಪಕ್ಕಣ ತಿಕ್ಲ. ಓ, ನಮ್ಮ ಸಾಹೇಬ್ ವಿಷಯ ಈಗಾಗಲೇ ಗೊತ್ತಾಗೋಯ್ತಾ? ಓ, ನಮ್ ಬಾಸ್ಗೆ ತುಂಬಾ ಖುಷಿ ಆಗ್ಬಿಟ್ಟಿದಂತೆ. ನಿಮ್ಮ ಲುಂಗಿ ಡಿಸೈನ್ ಬಗ್ಗೆ ಕೇಳ್ತಿದ್ದಾರೆ. ಸಾರ್ಗೆ ಲುಂಗಿನ ಸೊಂಟ ಕಟ್ಕೊಂಡ್ರೆ ಜನಕ್ಕೆ ಇಷ್ಟ ಆಗ್ಬೇಕು, ಸಂತೋಷ ಪಡ್ಬೇಕು. ಆ ತರ ಹೊಸ ಡಿಸೈನ್ಸ್ ಇದ್ರೆ ತೋರಿಸಿ ಅಂತ ಹೇಳ್ತಿದ್ದಾರೆ. ಅಯ್ಯೋ, ನಾವು ಲುಂಗಿ ತಯಾರು ಮಾಡ್ಬೇಕಾದ್ರೆ ಮಲ್ಟಿಪರ್ಪಸ್ ಯೂಸೇಜ್ಗೋಸ್ಕರ ಮಾಡೋದು. ನೀವು ಬೇಗ ಡೆಮಾನ್ಸ್ಟ್ರೇಟ್ ಮಾಡ್ಬೇಕಂತೆ. ಅಯ್ಯೋ ಬಸವ, ಡೆಮಾನ್ಸ್ಟ್ರೇಟ್ ಮಾಡ್ರಿ. ಡೆಮಾನ್ಸ್ಟ್ರೇಷನ್ ಚೆನ್ನಾಗಣ ಮಾಡ್ತೀನಿ ಸರ್, ನಂಗೆ ಅವ್ರದ್ದೊಂದು ಹೆಲ್ಪ್ ಬೇಕು. ಯಾವಂತು? ಶಂಭು. ಚಂಬು ಹೆಲ್ಪ್ ಮಾಡು. ಯಾರಿಗೆ? ಓ, ಆಫ್
ಡ್ರಮ್ ಸ್ಟೇಷನ್ ಡಮ ಡಮ ಕಮಾನ್ ಎಸ್ ರೆಡಿ ಸ್ಟಡಿ ಇದ್ರೆ ನೋಕರು ಕಾಕ ಇದ್ರೆ ನೋಕರು ಇಪ್ಪ ನಂಗೆ ಇದ್ರೆ ಹಿಂಗನೆ ಇಟ್ಟಂಗೆ ಇದ್ರ ಮೇಲೆ ಕೆನ್ಕೊಂಡು ಅವ್ರು ₹6 ಒಂದ್ಸಲ ₹6 2 ಸಲ ₹6 3 ಸಲ ಏನು ಹಾಜಾಗ್ತಿದ್ದೀರ ಮುಂಗಿನ ಕನ್ನಡದಾಗ ಹೇಳಿ ಅವ್ನಿಗೆ ಅರ್ಥ ಆಗಿದ್ರೆ ಅವ್ನಿಗೆ ಅರ್ಥ ಆಯ್ತದೆ. ಓಕೆ ಟ್ರಾನ್ಸ್ಲೇಟ್ ಓಕೆ ಈಗ ಇದನ್ನ ಅಂದ್ರೆ ಕರೆಕ್ಟ್ ಇದ್ರ ಮೇಲೆ ಮಲ್ಕೊಳ್ಬಹುದು ಕಮಾನ್ ವಾಟ್ ಇಸ್ ಸ್ಲಿಪ್ಪಿಂಗ್ ನೆಕ್ಸ್ಟ್ ಈ ಲುಂಗಿ ತಗೊಂಡ್ರೆ ಇಲ್ಲಿ ನೋಡಿ ಮ್ಯಾಜಿಕ್ ಈ ಲುಂಗಿ ತಗೊಂಡ್ರೆ ಹಿಂಗೆ ಮ್ಯಾಟ್ ಕ್ಲೋಸ್ 4 ಜನ ಬನ್ನಿ ಎತ್ಕೊಂಡು ಹೋಗಿ ಈಗ ನೆಕ್ಸ್ಟ್ ಒನ್ ಮೋರ್ ಲುಂಗಿ ಎಸ್ ಟೇಕ್ ದಿಸ್ ಈ ಲುಂಗಿ ತಗೊಂಡ್ರೆ ನಾವಿದನ್ನ ಸೇ ದಿಸ್ ಹೌ ಇಸ್ ದಿಸ್ ಚೆನ್ನಾಗಿ ಕಾಣಲ್ವಾ ನಿಮ್ಗೆ ಹೆಂಗ್ ಕಾಣುತ್ತೆ ನಮ್ಗೆ ಬರೀ ಕತ್ತಲು ಕಾಣಿಸ್ತಾ ಕಮಚ ನಮ್ಮ ಕಣ್ಣ ಕಾಣ್ತಾ ತೆಗಿಯ ಅಲ್ಲೇ ಇದೆ ದಟ್ ಈಸ್ ಕರೆಕ್ಟ್ ದಿಸ್ ಇಸ್ ಬೇಟಾ ಹೌ ಇಸ್ ದಿಸ್ ಟ್ರಾನ್ಸ್ಲೇಟ್ ಓಕೆ ಕಮ್ ಆನ್ ಗೆಟ್ ಅಪ್ ಹರಿ ಅಪ್ ಈಗ ನೋಡಿ ಸೇಮ್ ಲುಂಗಿನ ಹೌ ಇಸ್ ದಿಸ್ ಟ್ರಾನ್ಸ್ಲೇಟ್ ಈಗ ನೆಕ್ಸ್ಟ್ ಒನ್ ಮೋರ್ ಥಿಂಗ್ you can use this after bath like what towel thank you all one more thing one balance is there you see just this one like this folding and like this one knock like one knock and how is this? Wow! Fantastic! ಹ್ಯಾಪಿ ವೆರಿ ಹ್ಯಾಪಿ ಡ್ಯಾನ್ಸ್ ಕನಕನ ಬಾಸ್ ಹೇಳ್ತಿದ್ದಾರೆ ನೀವು ಲುಂಗಿ ಸುತ್ಕೊಂಡು ಡ್ಯಾನ್ಸ್ ಮಾಡಕ್ಕಾಗತ್ತಾ ಅಂತ. ಓ ಏನಾ ಯಾಕೆ ಸರ್ ಆಗಲ್ಲ ನೀವು ಜಸ್ಟ್ ಮಿನಿಟ್ ತಗೊಳ್ಳಿ ಏ ಕಂಟ ಬಾಸ್ಗೆ ಸಂತೋಷ ಆಗ್ಬಿಟ್ಟಿದೆ, ನಿಮ್ಗೆ ಆರ್ಡರ್ ಕೊಡ್ತಿದ್ದಾರೆ. ₹10,00,000 ಆರ್ಡ್ರು. ಹೊಸ ತುಂಬಾ ಥ್ಯಾಂಕ್ಸ್ ಕಣಪ್ಪ, ನೀವು ನನ್ನ ಪಾಲಿನ ದೇವ್ರು ಕಣಪ್ಪ, ನಿಮ್ಮಿಂದ ನಂಗೆ ಆರ್ಡರ್ ಸಿಕ್ಬಿಡ್ದು. ಅಲ್ಲ ವಿಷ್ಕಂಠ್ ಅವ್ರೆ, ಏನೋ ಮಾತಾಡ್ಬೇಕು ಅಂತ ಬಂದು ಸುಮ್ಮನೆ ಕೂತಿದ್ದೀರಲ್ಲ, ಹೇಳಿ ಏನ್ ವಿಷಯ? ನೋಡಮ್ಮ ಗೌರಿ, ನನ್ನ ಹೆಸರು ವಿಷ್ಕಂಠನೇ ಇರ್ಬೋದು, ಆದ್ರೆ ನಾನು ಯಾರ ಜೀವನದಲ್ಲೂ ವಿಷಾನ ಕಾರಿಲ್ಲ. ಬರೀ ಅಮೃತವನ್ನ ಹಂಚಿದ್ದೀನಿ. ಈಗ ಅಮೃತ ತಂದಿದ್ದೀರಾ? ಇದೊಂಥರ ಹಂಗೆ ನಮ್ಮ ಈಗ ನಮ್ಗೆ ಹುಷಾರಿಲ್ಲದೆ ಇದ್ದಾಗ ಡಾಕ್ಟರ್ ಹತ್ರ ಹೋಗ್ತೀವಿ, ಅವರು ಒಂದಷ್ಟು ಕಹಿ ಮಾತ್ರೆಗಳನ್ನ ಬರ್ಕೊಡ್ತಾರೆ. ದುಡ್ಡು ಕೊಟ್ಟು ನಾವು ಯಾಕೆ ಆ ಕಹಿ ಮಾತ್ರೆನ ತಗೋತೀವಿ? ಕಾಯಿಲೆ ವಾಸಿ ಆಗ್ಲಿ ಅಂತ ಅಲ್ವಾ? ಅಲ್ವಾ? ಇದು ಹಾಗೆ ನಮ್ಮ ಬಸವ ಏನೋ ಸರಿ, ಆದ್ರೆ ಅವನು ಮಾಡ್ತಾ ಇರೋ ಕೆಲಸ ಸರಿನಾ ಅಂತ. ಯಾಕೆ
ನೀಲಕಂಠವ್ರೆ, ನಮ್ಮ ಯಜಮಾನ್ರು ಏನ್ ಮಾಡಿದ್ರು? ಹೇಳಂಗಿಲ್ಲ ಬಿಡಂಗಿಲ್ಲ, ಕರಳು ಕಿವುಚ್ದಂಗಾಗತ್ತೆ. ಆದ್ರೆ ಏನ್ ಮಾಡೋದು, ಸಂಸಾರದ ವಿಷಯ. ಸಂಸಾರ ಮಾಡಿದ್ರಾ? ಬಿಟ್ರೆ ಮಾಡ್ತಾನಮ್ಮ. ಏನು ಅಂತ ಸರಿಯಾಗಿ ಹೇಳಿ. ನಮ್ ಬಸವ ಇಲ್ವಮ್ಮ, ಅವನ್ ಪಕ್ಕದಲ್ಲಿ ಕೂತ್ಕೋತಾಳಲ್ಲ ಆ ಮಿಟಕ್ಲಾಡಿ ವಿಶಾಲಾಕ್ಷಿ, ಅವಳಿಗೆ ಬಸವ 30,000 ರೂಪಾಯಿನ ನೆಕ್ಲೆಸ್ ನ ಗಿಫ್ಟ್ ಕೊಟ್ಟಿದ್ದಾನೆ. ಇದು ಸರಿನಾ? ಆದ್ರೆ ನಿನಗೆ ಅಲ್ಲೋ ಟಪಾಸ್ ಗುಜ್ರಿಲ್ ಬಿದ್ದಿರೋ ನೆಕ್ಲೆಸ್ ನ ತಗೊಂಡ್ಬಂದು ಅದಕ್ಕೆ ಗೋಲ್ಡ್ ಬಣ್ಣ ಬಳ್ದು ನಿನ್ ಕುತ್ತಿಗೆ ಹಾಕ್ಸಿದ. ಇದು ಸರಿನಾ? ಇದು ನಿಜನಾ? ನೀವೇನ್ ಮಾತಾಡ್ತಿದ್ದೀರಾ? ಕನ್ನಡ ಬಾಯಲ್ಲಿ ನಿನಗೆ ಅಷ್ಟೊಂದು ಡೌಟ್ ಇದ್ರಮ್ಮ, ಈ ಫೋಟೋ ನೋಡು, ಈ ಫೋಟೋ ನೋಡು, ಈ ಫೋಟೋ ನೋಡು ಅಂತ ಶಾಕ್ ತಗೋತಾ ಇದ್ರೆ ನನ್ನ ಕಲರ್ ಬಂದ್ಬಿಡ್ತೀಯಮ್ಮ. ನೋಡಮ್ಮ, ನಿಮ್ಮಿಬ್ರು ಸಂಸಾರ ಹಾಳಾಗೋದು ನನಗೆ ಇಷ್ಟ ಇಲ್ಲಮ್ಮ. ಗಂಡ ಹೆಂಡತಿ ಮಧ್ಯ ಮೂರನೇ ವ್ಯಕ್ತಿ ಬಂದ್ರೆ ಮನೆ ಬಿಡ್ಬೇಡಮ್ಮ. ಬಸ್ಸನ್ನ ಬಿಡ್ಬೇಡ. ಅವ್ನು ಮಾಡ್ತಿರೋ ತಪ್ಪು ಅಂತ ಅವನಿಗೆ ತಿಳಿಸು. ಅವನಿಗೆ ಬಿಡ್ಬೇಡ, ವಿಚಾರಿಸ್ಕೋ. ಬಿಡ್ಬೇಡ, ನಿಮ್ ಸಂಸಾರ ಹಾಳಾಗೋದು ನನ್ಗೆ ಇಷ್ಟ ಇಲ್ಲಮ್ಮ. ಬೆಂಕಿ ಇಟ್ಟಿದ್ದಾಯ್ತು, ಇನ್ನೇನಿದ್ರು ಧಗ 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 ಅಂತ ಉರಿಬೇಕಷ್ಟೇ.